ಮಾಲಿಕೆ 3 ಪುಸ್ತಕ ಪರಿಚಯ 3 ತಿಂಗಳ ವಿಶೇಷ ವೈದ್ಯಲೋಕದ ಕಾದಂಬರಿ. ಪುಸ್ತಕದ ಹೆಸರು ಹಿಜಾಬ್. ಲೇಖಕರು ಗುರುಪ್ರಸಾದ್ ಕಾಗಿನೆಲೆ. ಅಭಿಪ್ರಾಯ ತೇಜಸ್ವಿನಿ ಹೆಗಡೆ. ಓದುತ್ತಿರುವವರು ರಮೇಶ್ ಥಳಿ. ಇಡೀ ಕಾದಂಬರಿಯಲ್ಲಿ ಒಂದು ಕುತೂಹಲವಿದೆ, ಒತ್ತಡವಿದೆ, ಆತಂಕವಿದೆ, ತೊಳಲಾಟವಿದೆ, ತುಸು ನಿರಾಳತೆ ಇದೆ, ನಿಟ್ಟುಸಿರಿದೆ, ಸಣ್ಣ ಸಂತಸ ಅರಳುವ ಬೆರಗಿದೆ ಮತ್ತು ಇದೆಲ್ಲ ಕುತೂಹಲಿ ಓದುಗನ ಜೊತೆಗೆ ನಿರಂತರವಾಗಿ ಹರಿಯುತ್ತಲೇ ಇರುತ್ತದೆ. ಹೀಗಾಗಿ ಕಥೆಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳೇನು, ಒಟ್ಟು ಕಥೆಯ ಸಾರಾಂಶವೇನು, ಅದರ ಅಂತ್ಯವೇನು ಎಂಬುದನ್ನೆಲ್ಲ ಹೇಳಿಬಿಟ್ಟರೆ ಈ ಪಯಣದ ಓಘಕ್ಕೆ ಧಕ್ಕೆಯಾಗಿಬಿಡುವುದು. ಹಾಗಾಗಿ ಅದರ ಸುದ್ದಿಗೇ ಹೋಗೆನು. ನೀವೇ ಅದನ್ನು ಓದಿ ಆಸ್ವಾದಿಸಿ ಎನ್ನುವೆ. ಗುರುಪ್ರಸಾದ್ ಕಾಗಿನೆಲೆ ಅವರ ಈ ಕಾದಂಬರಿ ಬಿಡುಗಡೆಗೊಂಡಾಗ ಮುಖಗೋಡೆಯಲ್ಲಿ, ಪತ್ರಿಕೆಗಳಲ್ಲಿ ಬಹಳ ಉತ್ತಮ ವಿಮರ್ಶೆಗಳು ಬಂದಿದ್ದವು. ಕಥೆಯ ವಿಶಿಷ್ಟತೆಯನ್ನು ತೆರೆದಿಡುವಂತಹ ಬರಹಗಳತ್ತ ಕಣ್ಣು ಹಾಯಿಸಿದಾಗ ಈ ಕಾದಂಬರಿಯ ಮುಖ್ಯ ವಸ್ತುವಿನ ಸುಳಿವು ನನಗೆ ಸಿಕ್ಕಿಬಿಟ್ಟಿತ್ತು. ಯಾವ ರೀತಿಯಲ್ಲಿ ಇಲ್ಲಿಯ ಪಾತ್ರಗಳನ್ನು ನಿರೂಪಿಸಲಾಗಿದೆ, ಕಥೆಯನ್ನು ಹೇಗೆ ಹೇಳಲಾಗಿದೆ, ಭಾಷೆಯ ಬಳಕೆ, ಪಾತ್ರಗಳ ವಿಸ್ತಾರ, ಪರಿಸರವನ್ನು ಕಟ್ಟಿಕೊಟ್ಟ ರೀತಿ, ಹೀಗೆ ಕಥೆ ಹೆಣೆಯುವ ತಂತ್ರಗಾರಿಕೆಯನ್ನು ಕಲಿಯಲು, ಅರಿತುಕೊಳ್ಳಲು ಓದಬೇಕೆಂದು ಪುಸ್ತಕ ಕೊಂಡು ಓದಿದೆ. ಉತ್ತಮ ಪುರುಷದಲ್ಲಿರುವ ನಿರೂಪಣಾ ಶೈಲಿಯಿಂದ ಕಾದಂಬರಿ ಹೆಚ್ಚು ಆಪ್ತವೆನಿಸುತ್ತದೆ ಮತ್ತು ನಾವು ಅಲ್ಲೇ ಡಾಕ್ಟರ್ ಗುರು ಅವರ ಜೊತೆಗೆ ಸಾಗುತ್ತೇವೆ. ಇಲ್ಲಿ ಗುರು ಅಂದರೆ ನನಗೆ ಕಾದಂಬರಿಯ ಹೊರಗೂ ಅಸ್ತಿತ್ವವಿರುವ ಬರಹಗಾರ ಅಲ್ಲ, ಕಥೆಯ ಚೌಕಟ್ಟಿನೊಳಗೆ ಸೀಮಿತವಾಗಿರುವ ನಿರೂಪಕ ಅಷ್ಟೇ. ಅವರ ಜೊತೆಗೇ ಬಳಲುತ್ತೇವೆ, ನರಳುತ್ತೇವೆ, ನಗುತ್ತೇವೆ, ಒದ್ದಾಡುತ್ತೇವೆ. ಅಷ್ಟು ಸಶಕ್ತವಾಗಿ ಮೂಡಿಬಂದಿದೆ ಈ ಪಾತ್ರ. ಅಂಟದೆಯೂ ಅಂಟಿದಂತಿರುವ ಪದ್ಮಪತ್ರೆಯ ಮೇಲಿನ ಬಿಂದುವಿನಂತಿದೆ ಈ ಪಾತ್ರ. ಸಾಮಾನ್ಯವಾಗಿ ನಾವು ಸಮೀಪದಿಂದ ಕಂಡ ಅಥವಾ ನಮಗೆ ಆಪ್ತವಾದ ಪಾತ್ರ ಚಿತ್ರಣ, ಪರಿಸರದ ವಿವರಣೆ ಬಂದಾಗ ಬಹುಬೇಗ ಆ ಕಥೆಯೊಳಗೆ ನಮ್ಮನ್ನು ನಾವು ಗುರುತಿಸಿಕೊಂಡು ಒಂದಾಗಿ ಬಿಡುತ್ತೇವೆ. ಆದರೆ ಅಮೆರಿಕಾದ ಮಿನೆಸೋಟಾ ರಾಜ್ಯದಲ್ಲಿರುವ ಅಮೋಕಾ ಎಂಬ ಪುಟ್ಟ ಊರು ಕಾಲ್ಪನಿಕ ಎಂದು ಸ್ವತಃ ಬರಹಗಾರನೇ ಹೇಳಿದ್ದರೂ, ಅಮೋಕಾದಂಥ ಊರು ಜಗತ್ತಿನಲ್ಲಿ ಎಲ್ಲೂ ಇರಬಹುದಾದಂಥ, ಅಲ್ಲಿ ನಡೆಯುವ ಎಲ್ಲ ಘಟನಾವಳಿಗಳು ಎಲ್ಲಿಯೂ ಜರುಗಿರಬಹುದಾದಂಥ ಅಥವಾ ಜರುಗುವಂಥ ಸಾಧ್ಯತೆಯನ್ನು ನಿಚ್ಚಳಗೊಳಿಸಿ ಅದೆಲ್ಲೋ ಪರದೇಶದಲ್ಲಿ ನಡೆದಿದ್ದು ಎಂಬ ಪರಕೀಯತೆಯನ್ನು ನಮ್ಮಲ್ಲಿ ಹುಟ್ಟಿಸುವುದಿಲ್ಲ. ಬಹಳ ಬೇಗ ನಾವು ಆ ಪಟ್ಟಣಕ್ಕೆ, ಅಲ್ಲಿಯ ಪರಿಸರಕ್ಕೆ, ಜನಜೀವನಕ್ಕೆ ನಮ್ಮನ್ನು ಹೊಂದಿಸಿಕೊಂಡು ಬಿಡುತ್ತೇವೆ, ಒಂದಾಗಿ ಬಿಡುತ್ತೇವೆ. ಹೀಗಾಗಿ ಸೋಮಾಲಿಯಾದಂಥ ಹಿಂದುಳಿದ ಬಡ ದೇಶಗಳಲ್ಲಿ ಪಿಡುಗಾಗಿರುವ ಈ ಹೆಣ್ಮಕ್ಕಳ ಯೋನಿಛೇದನದಂಥ, ಅಂದರೆ ಫೀಮೇಲ್ ಸರ್ಕಮ್ಸೇಷನ್ ಅಂಥ ಕ್ರೂರ ಪದ್ಧತಿಯ ಕುರಿತು ಓದುವಾಗಲೂ, ಡಾಕ್ಟರ್ ಅವಳ ಯೋನಿಯನ್ನು ಪರೀಕ್ಷಿಸುವಾಗ ನಾನು ಸ್ವತಃ ಅಲ್ಲೇ ಪಕ್ಕದಲ್ಲಿದ್ದು ಗಮನಿಸುತ್ತಿರುವಂಥ ಅನಿಸಿಕೆ ಉಂಟಾದರೂ ತೀವ್ರತರ ಸಂಕಟ ನನ್ನನ್ನು ಕಾಡಿ ಓದನ್ನು ಅಲ್ಲೇ ನಿಲ್ಲಿಸಿ ನಿಟ್ಟುಸಿರು ಬಿಡುವಂತಾಗಲಿಲ್ಲ. ಬದಲಿಗೆ ನುರಿತ ವೈದ್ಯರೋರ್ವರು ಈ ಸಂಕಟವನ್ನೆಲ್ಲ ಹಾನಿಯಾಗಲು ಬಿಡದೆ ವೃತ್ತಿಪರತೆಯನ್ನು ತೋರುವಂತೆ ಒಂದು ರೀತಿಯ ಸಮಚಿತ್ತತೆ ಆವರಿಸಿಬಿಟ್ಟಿತು. ತದನಂತರ ಎಂತಹ ಕ್ರೌರ್ಯದ ವಿವರಣೆ ಬಂದರೂ ಮನಸ್ಸು ಅದರ ಪರಾಕಾಷ್ಠೆಗೆ ನಲುಗಿ ಅಲ್ಲೇ ಬಂಧಿಯಾಗದೆ ಅದಕ್ಕೆ ಕಾರಣವಾದ ಹಿನ್ನೆಲೆ, ಮುನ್ನೆಲೆ, ಯಾವ ರೀತಿ ಒಂದು ಹಿಂದುಳಿದ ಸಮಾಜ, ಸಾಮೂಹಿಕ ಕೊಡುಗೆ ಇದೆ ಇದರಲ್ಲಿ, ಇಂಥ ಘಟನೆಗಳ ನಿಯಂತ್ರಣದಲ್ಲಿ ನಮ್ಮ ಪಾತ್ರವೆಷ್ಟು, ಈ ಎಲ್ಲ ಸಾಧ್ಯತೆಗಳ ಕುರಿತು ಚಿಂತನೆಗೆ ಹೊರಡುವಂತಾಯಿತು. ಹಾಗೆ ನೋಡಿದರೆ ಹಿಜಾಬ್ನ ಉದ್ದೇಶ ಕೇವಲ ಯೋನಿಛೇದನವನ್ನು ಮಾತ್ರ ಎತ್ತಿ ಹಿಡಿಯುವುದು ಅಲ್ಲವೆಂದೇ ನನಗನ್ನಿಸಿತು. ಅದು ಮುಖ್ಯ ಕಥಾವಸ್ತುವಾಗಿದ್ದು, ಅದರ ಸುತ್ತಲೂ ಅದಕ್ಕೆ ಕೊಡುಗೆ ನೀಡಿದ ಮತ್ತು ಇಂಥ ಮೂಢನಂಬಿಕೆಗಳಿಗೆ ನೀರೆರೆದು ಪೋಷಿಸುವ ಅಂಥ ಸಮಾಜ, ಜನಜೀವನ, ಮೂಢತೆ, ಸಂಕುಚಿತ ಮನೋಭಾವ, ಸಭ್ಯರೆನಿಸಿಕೊಳ್ಳುವವರೊಳಗೂ ಅಡಗಿರಬಹುದಾದಂಥ ತಣ್ಣನೆಯ ಕ್ರೌರ್ಯ, ವಲಸೆಗಾರರಿಗೆ ಕಾಡುವ ಅಭದ್ರತೆ, ನೆಲೆ ನೀಡುವ ದೇಶಿಗರ ಮನೋಭಾವ, ಐಸಿಸ್ ಉಗ್ರಗಾಮಿಗಳ ಕರಾಳ ಹಸ್ತ, ಅನಕ್ಷರಸ್ಥ ಸಮಾಜದಿಂದ ಅಥವಾ ಸಮುದಾಯದಿಂದ ಉಂಟಾಗಬಹುದಾದ ಅಪಾಯ, ಜೊತೆಗೆ ಅಲ್ಪಮಟ್ಟಿಗೆ ತಡೆಯಲು ಇರಬಹುದಾದಂಥ ಪರಿಹಾರ, ಹೀಗೆ 10 ಹಲವು ಮಹತ್ತರ ವಿಷಯಗಳನ್ನು ಕುರಿತು ಚರ್ಚೆಯನ್ನು ಹುಟ್ಟಿಹಾಕಿ ಚಿಂತನೆಗೆ ನಮ್ಮನ್ನು ಎಳೆದೊಯ್ಯುತ್ತದೆ. ಕಾದಂಬರಿಯ ಯಾವ ಪಾತ್ರವೂ ನೈಜತೆಯ ಚೌಕಟ್ಟನ್ನು ಮೀರುವುದಿಲ್ಲ. ಎಲ್ಲರೂ ಮನುಷ್ಯರೇ,
ಎಲ್ಲರೂ ಅತಿ ಸಾಮಾನ್ಯರೇ ಎಂಬುದನ್ನು ಸಣ್ಣ ಪುಟ್ಟ ಸನ್ನಿವೇಶಗಳ ಮೂಲಕವೇ ಬಹಳ ಅದ್ಭುತವಾಗಿ ಇಲ್ಲಿ ನಿರೂಪಿಸಲ್ಪಟ್ಟಿದೆ. ಡಾಕ್ಟರ್ ಮೊಹಮ್ಮದನಂಥವರು ಇರುವಲ್ಲಿಯೇ ನುಸ್ರತ್ಳಂಥ ದಿಟ್ಟ ನೇರ ಹೆಣ್ಮಗಳು ವ್ಯಕ್ತಿಗಳು ಇರುತ್ತಾರೆ ಎಂಬುದನ್ನು ಕಾಣಿಸಿ ಹೊಸ ಹೊಳಹಿನತ್ತ, ಸಣ್ಣ ಭರವಸೆಯ ಬೆಳಕಿನತ್ತ ನಮ್ಮನ್ನು ತಿರುಗಿಸುತ್ತಾರೆ. ಇಂಥ ವಿಶಿಷ್ಟ ಕಥಾವಸ್ತುವನ್ನಾಯ್ದುಕೊಂಡು ಬಹಳ ಮನಮುಟ್ಟುವಂತೆ ಅದನ್ನು ನಿರೂಪಿಸಿ ಒಂದೊಳ್ಳೆಯ ಕಾದಂಬರಿಯನ್ನು ಓದುಗರಿಗೆ ಉಣಬಡಿಸಿದ ಲೇಖಕ ಡಾಕ್ಟರ್ ಗುರುಪ್ರಸಾದ್ ಕಾಗಿನೆಲೆ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ನೀವು ಒಮ್ಮೆ ಓದಿ. ಧನ್ಯವಾದಗಳು.